ನೋಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಅಂದಾಜ್ ಮೇಲೆ ಮಾಡೋದು ಕಲಿಬೇಕು ನೀವು. ಈ ಗಣಿತಗಳ ಮೇಲೆ ಏನು ಬರ್ತದ ಅಂದ್ರೆ ಹಿಂದೆ ಆಗ್ಯಾವ ನಿಮಗೆ. ಈ 30-40 ಗಣಿತ ಆಗ್ಯಾವಲ್ಲ, ಆ ವಿಡಿಯೋ 40 ಎಲ್ಲ ಗಣಿತಗಳನ್ನು ಪರ್ಫೆಕ್ಟ್ ಮಾಡಿಕೊಂಡಿದ್ದೀರಿ ಅಂದ್ರೆ ಈ ಗಣಿತಗಳು ಭಾಳ ಈಜಿ ಮಾಡ್ತೇವೆ ನೀವು. ಅವು ಗಣಿತ ಕ್ರಮಬದ್ಧವಾಗಿ ನೋಡ್ಬೇಕು ಗಣಿತಗಳನ್ನು. ಇದು ಅಭ್ಯಾಸ ಏನಂದ್ರೆ ಇದನ್ನು ಪರ್ಫೆಕ್ಟ್ ಕಲ್ತ್ ಕಿಸಿಂದ ಬೇಕಾದಂಥ ಗಣಿತಗಳು ನವೋದಯ ಪೇಪರ್ದಾಗ ಬಿದ್ದು ಬಿಡಿಸ್ಲಿಕ್ಕೆ ಬರ್ತವೆ. ಇದು ಸೀರಿಯಲ್ ಅಭ್ಯಾಸ ಅಂದ್ರೆ ಎಲ್ಲ ನಮೂನಿ, ಎಲ್ಲ ದಶಮಾಂಶ ಭಾಗದಾಗ ಎಷ್ಟು ಗಣಿತ ಇರ್ತಾವ, ಎಷ್ಟು ನಮೂನಿ ಇರ್ತಾವ ಎಲ್ಲ ನೋಡ್ಕೊಂಡು ಗಣಿತ ಕಲ್ತು ಬಿಟ್ರೆ ಮುಗಿ. ಈಗ ನೋಡ್ರಿ, ನಾ ತಿಳಿಸ್ಲಿಕ್ಕೆ ಮಾಡೋದಾಗ್ಯದಲ್ಲ ನಿಮ್ದು. ನೋಡ್ರಿ, 0.09 ಇಂಟು 10.01 ಗುಂಡ್ಲೆ 2.1. ಈಗ ಅಂದಾಜು ಬೆಲೆ ಇದನ್ನು ಅಂದಾಜು ಮಾಡ್ಕೊಂಡ್ರೆ ಏನಾಗ್ತದೆ? 0.1 ಆಗ್ತದ. ಇದು 10 ಆಗ್ತದ. ಯಾಕಂದ್ರೆ ಇದು ಪೂರ್ಣ ಸಂಖ್ಯೆಗೆ ಅಂದಾಜು ಮಾಡ್ಕೊಂಡ್ರೆ 5ಕ್ಕಿಂತಲೂ ಚಿಕ್ಕದ ಇಲ್ಲಿ ಅಂಕಿ 10 ಇಡ್ಬೇಕು. ಇದನ್ನು ಇಲ್ಲಿ ನೋಡಿ 9 ಅದ. ಇದನ್ನ ಅಂದಾಜು ಇದಕ್ಕೆ 1 ಕೂಡ್ಸೋಬೇಕು ನಾವು. 0.1 ಕೂಡ್ಸ್ಕೊಂಡಾಗ ಇದ್ರ ಬೆಲೆ 1. ಅಂದಾಜು ಬೆಲೆ ಮಾಡಿದೀವಿ. ಈಗ ನಾವು ಸಮೀಪದ ಬೆಲೆ ಅಂತಾರೆ ಇದಕ್ಕೆ. ಸಮೀಪದ ಬೆಲೆ ಇದನ್ನು 1 ಮಾಡ್ಕೋಬೇಕು. 0.1 ಮಾಡ್ಕೋಬೇಕು. 1 ಅಂದ್ರೆ ಇಲ್ಲಿ ಮಾಡಿರಿ, ಮತ್ತೆ ಇದಕ್ಕೆ ಕೂಡಿಸ್ಕೋಬೇಕು. ಇದಕ್ಕೆ ಕೂಡಿಸ್ಕೋಬೇಕಾದದ್ದು ಏನು? 1 ಅಲ್ಲ, 0.1 ಕೂಡಿಸ್ಬೇಕು. ಇಲ್ಲಿ ಕೂಡಿಸ್ಬೇಕಾದ್ರೆ 0.01 ಕೂಡಿಸ್ಬೇಕಾಗ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಭಾಳ ಮಂದಿ ತಪ್ತಾರೆ. ಕೂಡಿಸ್ಬೇಕಾದ ಸಂಖ್ಯೆ ಯಾವ್ದಂತ ಕೇಳಿದ್ರೆ 0.1 ಅಂತ ಹಾಕ್ಬೇಕು ನೀವು. ಈಗ 0.1 ಆಯ್ತು, ಇದು 10 ಆಯ್ತು. ಇದು ಪೂರ್ಣ ಸಂಖ್ಯೆದಾಗಿ ಬಿಂದುದ ಮುಂದೆ ಅಂಕಿ ಏನದ 4ಕ್ಕಿಂತಲೂ ಸಣ್ಣದಾಗ್ಯದ, ಅದನ್ನು ನೀವು 2 ಇಟ್ಕೊಂಡು ಬಿಡ್ರಿ. ಈಗ ನೋಡಿ, 10 20 21 20 ಆಯ್ತು. 20 ಆಗ್ಯದಂದ್ರೆ 1 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಈಗ ಏನಾಗ್ತಿದ್ದು? ಅಂದಾಜ್ಮೇಲೆ 2 ಆಯ್ತು. ಉತ್ತರ ಸಂಖ್ಯೆ ಬಿ. ನೋಡಿ, ಹಿಂಗೆ ತಿಳ್ಕೊಬೇಕು ಗಣಿತಗಳು. ಎಲ್ಲ ಗುಣಾಕಾರ ಮಾಡ್ಕೋತ 1001ಕ್ಕೆ 9ರಲ್ಲಿ 1 ಗುಣಾಕಾರ ಮಾಡೋದು, ಅದಕ್ಕೆ ಬಂದು ಗುಣಲಬ್ಧಕ್ಕೆ 21ರಲ್ಲಿ ಗುಣಲಬ್ಧ ಮಾಡಿದ್ದೀರಿ ಅಂದ್ರೆ ನೀವು ಜಮಖಾನಿ ಚಾದರ್ ತೊಗೊಂಡು ಹೋಗು ಪಾಳಿ ಬರ್ತಾವ. ಹಾಂ, ಯಾವುದೇ ಒಂದು ಗಣಿತ ಇರಲಿ, ಇಷ್ಟು ಸೋಮಿದ ಮಾಡ್ಕೊಂಡು ಬಿಟ್ರೆ ಕರೆಕ್ಟ್ ಆಗ್ತದೆ. ಅದು ಗುಣಲಬ್ಧ ಮಾಡಿದ್ರು ಕರೆಕ್ಟ್ ಇಷ್ಟೇ ಬಂದಿರ್ತದ. ಇವುಗಳಲ್ಲಿ ಯಾವುದು ಒಂದಕ್ಕೆ ಸಮ. ನಾ ಏನು ಹೇಳಿನಿ ಈಗ ನಿಮಗೆ? ಸ್ಥಾನ ಬೆಲೆಯನ್ನು ತೆಗೀರಿ, ತಳಗಿಂದು ಸ್ಥಾನ ಬೆಲೆ ತೆಗೀರಿ, ಸ್ಥಾನ ಬೆಲೆ ಹಾಕಿಬಿಡ್ರಿ. ಇದರ 408 ಆಯ್ತು, ಗುಂಡ್ಲೆ 10 ಆಯ್ತು, ಇದರದ್ದು 1 ಆಯ್ತು. ಸ್ಥಾನ ಬೆಲೆ ತೆಗೆದ್ರೆ 1 ಆಯ್ತು. ಗೆರೆ ಹಾಕಿರಿ ಇದಕ್ಕೆ. ಇದು ಇಲ್ಲೇ ಇಲ್ಲ, 408 ಆಗ್ತಿದ್ದು ಗುಂಡ್ಲೆ. ಇದು 10 ಆಯ್ತು. ಇದರ ಬೆಲೆ ದಶಮಾಂಶ ತೆಗೆದ್ರೆ 1 ಆಯ್ತು. ಮ್ಯಾಲೆ ಹಾಕಿರಿ ಸ್ಥಾನ ಬೆಲೆ 1 2 3 ಅದ. ತಳಗೆ ಹಾಕ್ಬೇಕು. ಅದ್ರದ್ದು ಇದ್ರ ಸ್ಥಾನ ಬೆಲೆ ತಳಗ, ಇದರ ಸ್ಥಾನ ಬೆಲೆ ಮ್ಯಾಲೆ. 1 2 100 ಆಯ್ತು. ನೋಡಿ, ಇದೋತು ಇದೋತು. ಈ 10 ಹೋತು, ಈ 10 ಹೋತು. 1 2 1 2. ಇಲ್ಲಿ ಏನು ಬಂತು? 1/10 ಅಂತಂದ್ರೆ ಏನು? 1 ಬರಲಿ. ಇಲ್ಲಿದು 0.1 ಬಂತು. ಇದು ಉತ್ತರ ಅಲ್ಲ. ಮುಂದಿನ ತಗೋರಿ, ದಶಮಾಂಶ ತೆಗೀರಿ. 408 ಗುಂಡ್ಲೆ 10 ಗುಂಡ್ಲೆ 1. 408 ಗುಂಡ್ಲೆ 10 ಗುಂಡ್ಲೆ 1. ಸ್ಥಾನ ಬೆಲೆ ಹಾಕೋರಿ. ಮ್ಯಾಲೆ 1 2 3. ಇದರ ಸ್ಥಾನ ಬೆಲೆ 1 2 3. ಇದೋತು ಇದೋತು. ಇದು ಹೋಯ್ತು, ಇದು ಹೋಯ್ತು. 1ಕ್ಕೆ 1 ಹೋಯ್ತು. ಇದು 3 0, ಇದು 3 0 ಹೋಯ್ತು. ಇದ್ರ ಉತ್ತರ ಎಷ್ಟು ಬರ್ತದಂದ್ರೆ 1/1 ಇದ್ರ ಉತ್ತರ 1. ಉತ್ತರ ಸಂಖ್ಯೆ ಬಿ. ಸುಮ್ಮನೆ ನೀವು ತಿಳ್ಕೊತಿದ್ರೆ ಮತ್ತೆ ತಳಗಿಂದ ಮಾಡ್ಬೇಕು. ಉತ್ತರ ಸಿಕ್ತಂದ್ರೆ ಬಂದ್ ಮಾಡ್ಬೇಕು. ನವೋದಯದಾಗ ಸರ್ ಎಲ್ಲ ಗಣಿತ ಮಾಡ್ಯಾರ ಅಂತ ನೀವು ಎಲ್ಲ ಗಣಿತ ಬಿಡಿಸೋದು ಕೂಡಬಾರ್ದು. ನಾನು ನಿಮಗೆ ಸೂಚನೆ ಕೊಟ್ಟಂತ. ಈಗ ನಿಮಗೆ ತಿಳಿಲ್ಲ ಅಂತ ತಿಳ್ಕೊಂಡು ಇವು ಗಣಿತಗಳು ತಿಳಿಸ್ತಾನೆ ಅಷ್ಟೇ. ಅದು ಉತ್ತರ ಹಾಕಿಬಿಟ್ಟ ಅಂದ್ರೆ ಮುಗೀತು. ಪೇಪರ್ದಾಗ ಅದು ಉತ್ತರ ಬಂದದಂದ್ರೆ ಮುಂದಿನ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು, ಮನೆಯಾಗ ಬಿಡಿಸ್ರಿ ಬೇಕಂದ್ರೆ. 408 ಗುಂಡ್ಲೆ 10 ಗುಂಡ್ಲೆ 1. ಸರ್ವಸ್ವಾಲೆ 408 ದಶಮಾಂಶ ತೆಗೆದು ಹಚ್ಕೋಬೇಕು. ಇದು 10 ಗುಂಡ್ಲೆ 1. ಸ್ಥಾನ ಬೆಲೆ ಹಾಕ್ರಿ. 1 2 100 ಬಂತು ಮೇಲೆ.
1 2 ಮೇಲೆ ಇದರ ಸ್ಥಾನ ಮೇಲೆ ಮೇಲೆ 1 2 3 ಇದರ ಸ್ಥಾನ ಮೇಲೆ ತಳಗ ಹೋತ 408 10 ಹೋತು 10 10 1 ಹೋತು 1 ಹೋತು 1 2 ಪೂಜೆ 10ನೇ 1 ಅಂದ್ರೆ ಏನಾಯ್ತು 0.1 ನೋಡಿ ಇದು ಅಲ್ಲ ಇದು ನೋಡಿ 408 ಗುಂಡ್ಲೆ 10 ನಿಮ್ಮ ರಿವಿಷನ್ಕಾಗಿ ನಾ ಮಾಡ್ತಾನೆ ಇದನ್ನ ತಿಳ್ಕೊಳ್ಳಿ ಅಂತ 408 ಗುಂಡ್ಲೆ 10 ಗುಂಡ್ಲೆ 1 10 ಇದು 10 ಸ್ಥಾನ ಮೇಲೆ ಹಾಕ್ರಿ 1 2 3 ಇದರ ಸ್ಥಾನ ಮೇಲೆ ಮೇಲೆ ಹಾಕಬೇಕು ಇದರ ಸ್ಥಾನ ಮೇಲೆ ತಳಗ ಹಾಕ್ರಿ 1 2 3 1 2 3 ಸ್ಥಾನ ಮೇಲೆ ಈಕ್ವಲ್ ಅಂತ ಪಟ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು ಚೆಕ್ ಮಾಡ್ಕೋಬೇಕು ಯಾವಾಗಲಾದರೂ 408 10 ಹೊತ್ತು 10 ಹೊತ್ತು ಈ 1000 ಹೊತ್ತು ಈ 1000 ಹೊತ್ತು ಮತ್ತು 10ನೇ 1 ಉಳಿತು ನೋಡ್ರಿ ಒಮ್ಮೆ ಸ್ಥಾನ ಮೇಲೆ ಈಕ್ವಲ್ ಇತ್ತಂದ್ರೆ ಹಾಕಿ ಬಿಡ್ರಿ ಅಂತಿರ್ತಾರೆ ಡೇಂಜರ್ ಅದು ಪರ್ಟಿಕ್ಯುಲರ್ ಚೆಕ್ ಮಾಡ್ಕೊಂಡು ಗಣಿತಗಳನ್ನ ಹಾಕ್ಬೇಕು ಯಾಕಂದ್ರೆ ನಮಗೆ 1.25 ಮಾರ್ಕ್ಸ್ ಹೋಗ್ತಾವ ನೀವು ನವೋದಯದಾಗ ಸೈನಿಕ್ ಸ್ಕೂಲೇ 3 ಮಾರ್ಕಸ್ ಹೋಗ್ತಾವ ಒಂದು ಗಣಿತಕ್ಕೆ ಚೆನ್ನಾಗಿ ನೋಡ್ಕೊರಿ ಚೆನ್ನಾಗಿ ಬಿಡಿಸ್ಬೋದು ನೋಡ್ರಿ ನಿಮಗೆಲ್ಲ ಲೆಕ್ಕ ತಿಳಿದಾವ ಈಗ ಇನ್ನೊಂದು 10-15 ಲೆಕ್ಕ ಆಗ್ತದೆ ಅದಕ್ಕೆ ನಂಬರ್ ಮುಗೀತು ಸರಿಯಾಗಿ ನೋಡ್ಕೊಂಡು ಫೇರ್ದಾಗ ಬರ್ಕೋರಿ ನೋಡಿ ಇಷ್ಟೇ ಅತಿ ವೇಗವಾಗಿ ಒಂದು ದಿವಸಕ್ಕೆ ಇಷ್ಟೆಲ್ಲ ಅಪ್ಲೋಡ್ ಮಾಡ್ತದೆ ಅಭ್ಯಾಸ ನಿಮ್ಮ ಸಂಬಂಧ ಹೈರಾಣಾಗಿ ಚಂದಂಗೆ ನೋಡ್ರಿ ಅಭ್ಯಾಸ ಮಾಡ್ರಿ